ಸೊ ತುಂಬಾ ಜನ ಇವಾಗ ತಾನೇ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದಾರೆ, ಸೊ ರಿಸಲ್ಟ್ ಬಂದಿದೆ. ಸೊ ತುಂಬಾ ಜನ ಅವರ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಆಸ್ ಅ ಕ್ಯಾರಿಯರ್ ಜಾಸ್ತಿಯಾಗಿ ಆಪ್ಟ್ ಮಾಡುವಂಥದ್ದು ಡಿಗ್ರಿ ಕೋರ್ಸಸ್. ಸೊ ಇದರ್ BCom, BSc, BCA, BA, BBA ಈ ರೀತಿ ಡಿಗ್ರಿ ಕೋರ್ಸಸ್ಗಳನ್ನ ಜಾಸ್ತಿಯಾಗಿ ಆಪ್ಟ್ ಮಾಡ್ತಾರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಡಿಗ್ರಿ ಕೋರ್ಸ್ ಜೊತೆ ಮಾಡಬಹುದಾದ ಕೆಲವೊಂದು ಪ್ರೊಫೆಷನಲ್ ಕೋರ್ಸಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ನೋಡಿ, ಇವಾಗ ಬರೀ ಡಿಗ್ರಿ ಸಾಕಾಗಲ್ಲ, ಬರೀ ಡಿಗ್ರಿಯಿಂದ ಕೆಲಸನೂ ಸಿಗ್ತಾ ಇಲ್ಲ. ಸೊ ಯಾವುದೇ ಒಂದು ಕಂಪನಿ ಯಾರನ್ನಾದ್ರೂ ಹೈರ್ ಮಾಡುವಾಗ ಡಿಗ್ರಿ ಒಂದು ಕ್ರೈಟೀರಿಯಾ ಆಗಿರುತ್ತೆ ಅಷ್ಟೇ. ಸೊ ಒಂದು ಕಟ್ ಆಫ್ ಅಂತ ಹೇಳ್ಬೋದು. ಸೊ ಡಿಗ್ರಿ ಆಗಿರಬೇಕು ಕಂಪಲ್ಸರಿ ಆಗಿ, ಮತ್ತೆ ಇಷ್ಟು ಅಂತ ಮಾರ್ಕ್ಸ್ ಇರಬೇಕು. ಬಟ್ ಇದರ ಬೇಸಿಸ್ ಅಲ್ಲೇ ಕೆಲಸ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಡಿಗ್ರಿ ಜೊತೆ ಕೆಲವೊಂದು ಪ್ರೊಫೆಷನಲ್ ಕೋರ್ಸಸ್ಗಳನ್ನ ಮಾಡಿದ್ರೆ ನಮ್ಮ ಒಂದು ಕ್ಯಾರಿಯರ್ಗೆ ಒಳ್ಳೆದಾದ ಒಂದು ಮೊಮೆಂಟಮ್ ಬೂಸ್ಟ್ ಸಿಗುತ್ತೆ. ಸೊ ನೀವು ಡಿಗ್ರಿ ಮಾಡಿರಿ, ಯಾವುದೇ ಡಿಗ್ರಿ ಮಾಡಿರಿ, BCom, BC, BCA, BSc, BBA ಯಾವುದೇ ಡಿಗ್ರಿ ಮಾಡಿರಿ, ನೀವು ಡಿಗ್ರಿ ಮಾಡುವಾಗನೇ ಫ್ರಮ್ ದ ಸ್ಟಾರ್ಟಿಂಗ್ ಇಯರ್, ಸೊ ನೀವು ಫಸ್ಟ್ ಸೆಮ್ಮಿಂದಾನೆ ಕೆಲವೊಂದು ಸ್ಕಿಲ್ಸ್ಗಳ ಮೇಲೆ ನೀವು ವರ್ಕ್ ಮಾಡಬೇಕು. ಆಮೇಲೆ ಇಂಟರ್ಪರ್ಸನಲ್ ಸ್ಕಿಲ್ ಇರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು, ಇಲ್ಲದಿದ್ರೆ ಕರೆಂಟ್ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಅಲ್ಲಿ ಇರುವಂತಹ ಕೆಲವು ಅಪ್ಲಿಕೇಶನ್ಸ್ಗಳು, ಎಕ್ಸಾಂಪಲ್ಗೆ AI, ಅಡ್ವಾನ್ಸ್ ಎಕ್ಸೆಲ್, ಪವರ್ BI, ಡೇಟಾ ಅನಾಲಿಸಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಟೂಲ್ಸ್ಗಳಾಗಿರ್ಬೋದು, ಇಂಥದ್ದು ಕೆಲವು ಸ್ಕಿಲ್ಸ್ಗಳನ್ನ ನೀವು ಡಿಗ್ರಿ ಮಾಡುವಾಗ ಫಸ್ಟ್ ಇಯರ್ ಇಂದಾನೆ ಮಾಡಿದ್ರೆ ಅಟ್ ದ ಕಂಪ್ಲೀಷನ್ ಆಫ್ ದ ಇಯರ್ ನಿಮ್ಮ ಒಂದು ಸ್ಕಿಲ್ ತುಂಬಾ ಪಾಲಿಶ್ ಆಗಿರುತ್ತೆ, ನಿಮ್ಮ ರೆಸ್ಯೂಮ್ಗೂ ವೇಟೇಜ್ ಬಂದಿರುತ್ತೆ, ಮತ್ತೆ ನೀವು ಇಂಟರ್ವ್ಯೂನು ತುಂಬಾ ಕಾನ್ಫಿಡೆಂಟ್ ಆಗಿ ನೀವು ಕೊಡ್ಬೋದು. ಸೊ ಬರೀ ಡಿಗ್ರಿ ಮೇಲೆ ಫೋಕಸ್ ಮಾಡದೆ ನಿಮ್ಮ ಫಸ್ಟ್ ಇಯರ್ ಇಂದಾನೆ ನೀವು ಕೆಲವು ಸ್ಕಿಲ್ಸ್ಗಳನ್ನ ನೀವು ಕಲಿತಾ ಹೋಗ್ಬೇಕಾಗತ್ತೆ. ಅದ್ರ ಜೊತೆ ಕೆಲವೊಂದು ಪ್ರೊಫೆಷನಲ್ ಕೋರ್ಸಸ್ಗಳನ್ನ ಮಾಡಿದ್ರೆ ನಿಮ್ಮ ಕ್ಯಾರಿಯರ್ಗೆ ಒಳ್ಳೆದಾದ ಒಂದು ಬೂಸ್ಟ್ ಸಿಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವೊಂದು ಪ್ರೊಫೆಷನಲ್ ಕೋರ್ಸಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಸೊ ಯಾವುದು ನೀವು ಅಲಾಂಗ್ ವಿತ್ ಯೋರ್ ಡಿಗ್ರಿ ನೀವು ಮಾಡಬಹುದಾಗಿದೆ. ಕೆಲವು ಡಿಗ್ರಿ ಕಂಪ್ಲೀಟ್ ಆಗಿ ನಂತರ ಮಾಡಬಹುದು, ಬಟ್ ಕೆಲವೊಂದು ಪ್ರೊಫೆಷನಲ್ ಕೋರ್ಸಸ್ಗಳನ್ನ ನಿಮ್ಮ ಡಿಗ್ರಿ ಜೊತೆ ನೀವು ಮಾಡಬಹುದಾಗಿದೆ. ಸೊ ಇದರಲ್ಲಿ ಇವಾಗ ಫಸ್ಟ್ ಪ್ರೊಫೆಷನಲ್ ಕೋರ್ಸ್ ಬಂದ್ಬಿಟ್ಟು CS, ಕಂಪನಿ ಸೆಕ್ರೆಟರಿ. ಸೊ ಕಂಪನಿ ಸೆಕ್ರೆಟರಿ ಒನ್ ಆಫ್ ದ ತುಂಬಾ ಲಿಕ್ರೇಟಿವ್ ಜಾಬ್ ಆಗಿದೆ. ಒಳ್ಳೆದಾದ ಒಂದು ಸ್ಯಾಲರಿ ಪ್ಯಾಕೇಜ್ ಇರುತ್ತೆ. ನೀವು ಕಂಪನಿ ಸೆಕ್ರೆಟರಿ ಈ ಒಂದು ಪ್ರೊಫೆಷನಲ್ ಕೋರ್ಸ್ ಮಾಡಿದ್ರೆ ಅಲಾಂಗ್ ವಿತ್ ಯೋರ್ ಡಿಗ್ರಿ ನಿಮ್ಗೆ ಡೆಫಿನೆಟ್ ಆಗಿ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ. ಬಟ್ ಒಳ್ಳೆದಾದ ಒಂದು ಕ್ಯಾರಿಯರ್ನ ನೀವು ಇಲ್ಲಿ ನೋಡ್ಬೋದು. ಸೊ ಯಾವುದೇ ಒಂದು ದೊಡ್ಡ ಕಂಪನಿ ಇರ್ಬೋದು, MNC ಕಂಪನಿ ಇರ್ಬೋದು, ಯಾವುದೇ ಕಂಪನಿಗೆ ಕಂಪನಿ ಸೆಕ್ರೆಟರಿ ಬೇಕೇ ಬೇಕಾಗುತ್ತೆ. ಸೊ ಕಂಪನಿ ಸೆಕ್ರೆಟರಿ ಮೇಜರ್ ಆಗಿ ಏನ್ ಮಾಡ್ತಾರೆ, CEO ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳಿಗೆ ಒಬ್ಬ ಲೀಗಲ್ ಅಡ್ವೈಸರ್ ಆಗಿ ಇರ್ತಾರೆ. ಸೊ ಕಂಪನಿ ರೂಲ್ಸ್ ಗಳಿಗೆ ಕಂಪ್ಲೈಸ್ ಆಗಿದೆಯಾ ಅಂತ ನೋಡ್ತಾರೆ, ಆಡಿಟಿಂಗ್ ಗೆ ಹೆಲ್ಪ್ ಮಾಡ್ತಾರೆ. ಸೊ RBI, SEBI ಈ ರೀತಿ ಬೋರ್ಡ್ ಜೊತೆ ರೆಗ್ಯುಲೇಟರೀಸ್ ಗಳನ್ನ ಮೇಂಟೈನ್ ಮಾಡುವವರು ಆಗಿರ್ತಾರೆ. ಸೊ ಕಂಪನಿ ಸೆಕ್ರೆಟರಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಒಂದು ಪ್ರೊಫೆಷನಲ್ ಕೋರ್ಸ್ ಆಗಿದೆ. ಸೊ ಈ ಒಂದು ಕೋರ್ಸ್ ಅನ್ನು ನಾರ್ಮಲ್ ಆಗಿ ಮೇಜರ್ ಲೆವೆಲ್ಸ್ಗಳು ಬಂದ್ಬಿಟ್ಟು 4 ಲೆವೆಲ್ಸ್ ಇರುತ್ತೆ. ಸೊ ಫಸ್ಟ್ ಲೆವೆಲ್ ಬಂದ್ಬಿಟ್ಟು ಕಂಪನಿ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ಎಂಟ್ರೆನ್ಸ್ ಟೆಸ್ಟ್ ಅಂತ, CSEET. ಸೊ ಇದು ಬಂದ್ಬಿಟ್ಟು ನೀವು ಫಸ್ಟ್ ಲೆವೆಲ್ ಆಗಿರುತ್ತೆ. ಇದನ್ನ ನೀವು ಕ್ಲಿಯರ್ ಮಾಡಬೇಕು. ಸೊ ಇದರಲ್ಲಿ ಇದು ಆಲ್ಮೋಸ್ಟ್ ತುಂಬಾ ಅಂದ್ರೆ ಎವರೇಜ್ ಕ್ಯಾಂಡಿಡೇಟ್ ಇದನ್ನ ಕ್ಲಿಯರ್ ಮಾಡಬಹುದು. ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್. ಆಮೇಲೆ ಥರ್ಡ್ ಲೆವೆಲ್ ಬಂದ್ಬಿಟ್ಟು ಕಂಪನಿ ಸೆಕ್ರೆಟರಿ ಪ್ರೊಫೆಷನಲ್ ಪ್ರೋಗ್ರಾಮ್ ಅನ್ನುವಂಥದ್ದು. ಇದು 3 ಲೆವೆಲ್ನ ನೀವು ಕ್ಲಿಯರ್ ಮಾಡಬೇಕು. ಸೊ ಆಕ್ಚುಲಿ ಕಂಪನಿ ಸೆಕ್ರೆಟರಿ ಇದನ್ನ ಈ 3 ಲೆವೆಲ್ನ ಕ್ಲಿಯರ್ ಮಾಡೋದು ತುಂಬಾ ಎಫರ್ಟ್ ಹಾಕಬೇಕು, ಡೆಡಿಕೇಶನ್ ಬೇಕು, ಹಾರ್ಡ್ ವರ್ಕ್ ಅಂತೂ ಬೇಕೇ ಬೇಕಾಗುತ್ತೆ. ಸೊ ಇದನ್ನ ನೀವು ಮಾಡಿದ್ಮೇಲೆ ನೆಕ್ಸ್ಟ್ ಫೈನಲ್ ಲೆವೆಲ್ ಬಂದ್ಬಿಟ್ಟು ನೀವು ಯಾವ್ದಾದ್ರು ಕಂಪನಿಯಲ್ಲಿ ಇಂಟರ್ನ್ಶಿಪ್ ಆಗಿ ಅಟ್ಲೀಸ್ಟ್ 1 or 2 years ನೀವು ವರ್ಕ್ ಮಾಡಬೇಕು, ಆರ್ ಎಲ್ಸ್ ಯಾವ್ದಾದ್ರು ಕಂಪನಿ ಸೆಕ್ರೆಟರಿ ಅಂಡರ್ ಅಲ್ಲಿ ನೀವು ವರ್ಕ್ ಮಾಡಿರ್ಬೇಕು. ಇದು ಇಂಪಾರ್ಟೆಂಟ್. ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಇಲ್ಲಿ ಒಬ್ಬ ಫ್ರೆಶರ್ದು ಎವರೇಜ್ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 6 to 10 lakh per annum ಈ ರೀತಿ ಇರುತ್ತೆ. ಅದೇ ನಿಮ್ಗೆ ಒಂದು ಹೋಗ್ತಾ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಸಪೋಸ್ ಒಂದು 10 years ಪ್ಲಸ್ ಎಕ್ಸ್ಪೀರಿಯನ್ಸ್ ಆಯ್ತು, ಸೀನಿಯರ್ ಲೆವೆಲ್ ಕಂಪನಿ ಸೆಕ್ರೆಟರಿ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 20 lakhs per annum, ವರ್ಷಕ್ಕೆ 20 ಲಕ್ಷಗಿಂತನೂ ಜಾಸ್ತಿಯಾಗಿ ನೀವು ಅರ್ನ್ ಮಾಡಬಹುದು. ನೆಕ್ಸ್ಟ್ ಕೋರ್ಸ್ ಬಂದ್ಬಿಟ್ಟು ಅಸೋಸಿಯೇಷನ್ ಆಫ್ ಚಾರ್ಟೆಡ್ ಸರ್ಟಿಫೈಡ್ ಅಕೌಂಟೆಂಟ್. ಸೊ ಇದೊಂದು ಗ್ಲೋಬಲ್ ವ್ಯಾಲಿಡೇಷನ್ ಇರುವಂತಹ UK ಬೇಸ್ಡ್ ಕೋರ್ಸ್ ಆಗಿದೆ. ಇದು ಮೋರ್ ದೆನ್ 180 ಕಂಟ್ರೀಸ್ ಅಲ್ಲಿ ಇದನ್ನ ಆಫರ್ ಮಾಡ್ತಾರೆ.
ಸೊ ಇಲ್ಲಿ ಮೇಜರ್ ಆಗಿ ನೀವು ಈ ಒಂದು ಕೋರ್ಸ್ ಅಲ್ಲಿ ನೀವು ಮೇಜರ್ ಆಗಿ ಅಕೌಂಟಿಂಗ್, ಆಡಿಟಿಂಗ್, ಫಿನಾನ್ಸ್ ಮತ್ತೆ ಟ್ಯಾಕ್ಸೇಷನ್ ಅನ್ನು ಕಲಿತೀರಾ. ಈ ಒಂದು ಕೋರ್ಸ್ ಮಾಡಿದ್ಮೇಲೆ ನೀವು ಬಿಗ್ಗೆಸ್ಟ್ MNC ಕಂಪನೀಸ್ಗಳಲ್ಲಿ ಇಲ್ಲದಿದ್ರೆ ಬಿಗ್ ಫೈನಾನ್ಷಿಯಲ್ ಫರ್ಮ್ಸ್ ಅಂತ ನಾವು ಏನ್ ಹೇಳ್ತೇವೆ, ಇಲ್ಲಿ ನೀವು ವರ್ಕ್ ಮಾಡುವಂತ ಒಂದು ಅಪರ್ಚುನಿಟಿ ನಿಮ್ಗೆ ಸಿಗುತ್ತೆ. ಈ ಒಂದು ಟ್ರೈನಿಂಗ್ ಅನ್ನು ಮಾಡಿದ್ಮೇಲೆ ನೀವು ಮೇಜರ್ ಆಗಿ ಫೈನಾನ್ಷಿಯಲ್ ಅನಲಿಸ್ಟ್, ಅಕೌಂಟೆಂಟ್, ಆಡಿಟರ್, ಟ್ಯಾಕ್ಸ್ ಕನ್ಸಲ್ಟೆಂಟ್, ರಿಸ್ಕ್ ಅನಲಿಸ್ಟ್ ಅಂಡ್ ಇವನ್ CFO ಆಗಿನೂ ನೀವು ವರ್ಕ್ ಮಾಡಬಹುದು. ಈ ಒಂದು ಕೋರ್ಸ್ ನ ಫೀಸ್ ಬಂದ್ಬಿಟ್ಟು 1.5 lakh to 2 lakhs ಈ ರೀತಿ ಇರುತ್ತೆ. ಬೈ ಎವರೇಜ್ ಕ್ಯಾಂಡಿಡೇಟ್ ಈ ಒಂದು ಸರ್ಟಿಫಿಕೇಶನ್ ಅನ್ನು 2 to 3 years ಅಲ್ಲಿ ಕಂಪ್ಲೀಟ್ ಮಾಡಬಹುದು. ನೀವು ಇದನ್ನ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಮಾಡಬೇಕು. ಸೊ ಮೇ ಬಿ ಫೈನಲ್ ಸೆಮ್ ಅಲ್ಲಿ 6th ಸೆಮ್ ಅಲ್ಲಿ ನಿಮ್ಗೆ ಒಂದು ಎಕ್ಸೆಪ್ಷನ್ ಇರುತ್ತೆ, ನೀವು 6th ಸೆಮ್ ಅಲ್ಲಿ ಇರುವಾಗ ಮಾಡಬಹುದು. ಆಮೇಲೆ 12th ಅಲ್ಲಿ ನಿಮ್ಗೆ ಮಿನಿಮಮ್ 65% ಅಕೌಂಟಿಂಗ್ ಮತ್ತೆ ಇಂಗ್ಲಿಷ್ ಅಲ್ಲಿ ಬಂದಿರಬೇಕು. ಉಳಿದ ಸಬ್ಜೆಕ್ಟ್ಸ್ ಅಲ್ಲಿ 50% ಅಂಡ್ ಅಬೋವ್ ಇರಬೇಕು. ಸೊ ಹಾಗಿದ್ರೆ ನೀವು ಈ ಒಂದು ಕೋರ್ಸ್ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ. ACCA ಈ ಒಂದು ಎಕ್ಸಾಮ್ ನ ಪೇಪರ್ಸ್ ಯಾವ ರೀತಿ ಇರುತ್ತೆ? ಸೊ ಟೋಟಲ್ ಆಗಿ ಇಲ್ಲಿ 3 ಲೆವೆಲ್ಸ್ ಇರುತ್ತೆ. ಟೋಟಲ್ 13 ಪೇಪರ್ಸ್ ಇರುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ಅಪ್ಲೈಡ್ ನಾಲೆಜ್, ಇಲ್ಲಿ ಮೇಜರ್ ಆಗಿ 3 ಪೇಪರ್ಸ್ ಇರುತ್ತೆ. ಇದರಲ್ಲಿ ಬೇಸಿಕ್ ಅಕೌಂಟಿಂಗ್ ಮತ್ತೆ ಬಿಸ್ನೆಸ್ ಇದರ ರಿಲೇಟೆಡ್ ಇರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಅಪ್ಲೈಡ್ ಸ್ಕಿಲ್ಸ್, ಇಲ್ಲಿ ಮೇಜರ್ ಆಗಿ 6 ಪೇಪರ್ಸ್ ಇರುತ್ತೆ. ಇಲ್ಲಿ ನಿಮ್ಗೆ ಮೇಜರ್ ಆಗಿ ಆಡಿಟ್, ಟ್ಯಾಕ್ಸೇಷನ್, ಮ್ಯಾನೇಜ್ಮೆಂಟ್ ಮತ್ತೆ ರಿಪೋರ್ಟಿಂಗ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಥರ್ಡ್ ಲೆವೆಲ್ ಬಂದ್ಬಿಟ್ಟು ಸ್ಟ್ರಾಟಜಿಕ್ ಪ್ರೊಫೆಷನಲ್. ಸೊ ಇಲ್ಲಿ ಮೇಜರ್ ಆಗಿ 4 ಪೇಪರ್ಸ್ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಮೇಜರ್ ಆಗಿ ಸ್ಟ್ರಾಟಜಿಕ್ ಬಿಸ್ನೆಸ್ ಲೀಡರ್ಸ್ ಮತ್ತೆ ಸ್ಟ್ರಾಟಜಿಕ್ ಬಿಸ್ನೆಸ್ ರಿಪೋರ್ಟಿಂಗ್ ರಿಲೇಟೆಡ್ ಕ್ವಶನ್ಸ್ಗಳು ಇರುತ್ತೆ. ನೆಕ್ಸ್ಟ್ ಪ್ರೊಫೆಷನಲ್ ಕೋರ್ಸ್ ಬಂದ್ಬಿಟ್ಟು ಸರ್ಟಿಫೈಡ್ ಪಬ್ಲಿಕ್ ಅಕೌಂಟಿಂಗ್. ಸೊ ಇದು ಅಗೈನ್ ಒಂದು ಗ್ಲೋಬಲ್ ವ್ಯಾಲಿಡೇಷನ್ ಇರುವಂತಹ US ಬೇಸ್ಡ್ ಕೋರ್ಸ್ ಆಗಿದೆ. ಇದನ್ನು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟಿಂಗ್ ಇದು ಕಂಡಕ್ಟ್ ಮಾಡುತ್ತೆ. ಸೊ ಇದಕ್ಕೆ ಸಹ ತುಂಬಾ ಒಂದು ಡಿಮ್ಯಾಂಡ್ ಇದೆ. ಸೊ ಮೇಜರ್ ಆಗಿ US ಅಕೌಂಟಿಂಗ್ ಆಗಿದೆ. ಇದನ್ನ USCA ಅಂತ ಹೇಳ್ಬೋದು. ಸೊ ನೀವು US ಬೇಸ್ಡ್ ಕಂಪನೀಸ್ ಗಳಲ್ಲಿ ನೀವು ವರ್ಕ್ ಮಾಡೋದಾದ್ರೆ ಇದಕ್ಕೆ ತುಂಬಾ ಬೇಡಿಕೆ ಇದೆ. ಇದರಲ್ಲಿ ಮೇಜರ್ ಆಗಿ ನೀವು ಆಡಿಟಿಂಗ್, ಅಕೌಂಟಿಂಗ್, ಟ್ಯಾಕ್ಸೇಷನ್ ಮತ್ತೆ ಫೈನಾನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಗಳನ್ನ ನೀವು ಮೇಜರ್ ಆಗಿ ಕಲಿತೀರಾ. ಈ ಒಂದು ಎಕ್ಸಾಮ್ ನಲ್ಲಿ ಮೇಜರ್ ಆಗಿ 4 ಸೆಕ್ಷನ್ಸ್ ಇರುತ್ತೆ. ಸೊ ಪ್ರತಿ ಸೆಕ್ಷನ್ ನ ಒಂದು ಡ್ಯೂರೇಷನ್ ಬಂದ್ಬಿಟ್ಟು 4 hours ಇರುತ್ತೆ. ಸೊ ಈ ಒಂದು ಕೋರ್ಸ್ ಅನ್ನು ನೀವು 18 months ಅಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಎಲ್ಲ ಸಬ್ಜೆಕ್ಟ್ಸ್ ಗಳನ್ನ, ಎಲ್ಲ ಪೇಪರ್ಸ್ ಗಳನ್ನ 18 months ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಒಬ್ಬ ಎವರೇಜ್ ಕ್ಯಾಂಡಿಡೇಟ್ ಮಿನಿಮಮ್ 12 to 18 months ಅಲ್ಲಿ ಈ ಒಂದು 4 ಲೆವೆಲ್ಸ್ ಅನ್ನು ಕಂಪ್ಲೀಟ್ ಮಾಡ್ತಾರೆ. ಫಸ್ಟ್ ಲೆವೆಲ್ ಎಕ್ಸಾಮ್ ಬಂದ್ಬಿಟ್ಟು AUD ಆಡಿಟಿಂಗ್ ಅಂಡ್ ಅಟೆಸ್ಟೇಷನ್. ಸೆಕೆಂಡ್ ಲೆವೆಲ್ ಬಂದ್ಬಿಟ್ಟು BEC ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂಡ್ ಕಾನ್ಸೆಪ್ಟ್. ಥರ್ಡ್ ಲೆವೆಲ್ ಬಂದ್ಬಿಟ್ಟು FAR ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ರಿಪೋರ್ಟಿಂಗ್. ಫೋರ್ತ್ ಲೆವೆಲ್ ಬಂದ್ಬಿಟ್ಟು REG ರೆಗ್ಯುಲೇಷನ್ಸ್, ಟ್ಯಾಕ್ಸೇಷನ್, ಎಥಿಕ್ಸ್ ಅಂಡ್ ಲಾ. ಸೊ ಈ ಒಂದು ಕೋರ್ಸ್ ನ ಮಾಡಿದ್ಮೇಲೆ ನೀವು ಮೇಜರ್ ಆಗಿ ಅಕೌಂಟೆಂಟ್ ಆಗಿ, ಆಡಿಟರ್, ಟ್ಯಾಕ್ಸ್ ಕನ್ಸಲ್ಟೆಂಟ್ ಸ್ಪೆಸಿಫಿಕ್ ಆಗಿ US ಟ್ಯಾಕ್ಸ್ಗೆ, ಆಮೇಲೆ ಫೈನಾನ್ಷಿಯಲ್ ಅನಾಲಿಸ್ಟ್ ಆಗಿ ವರ್ಕ್ ಮಾಡಬಹುದು, ಫಾರೆನ್ಸಿಕ್ ಅಕೌಂಟೆಂಟ್, CFO ಫೈನಾನ್ಸ್ ಮ್ಯಾನೇಜರ್ ಇನ್ ಗ್ಲೋಬಲ್ ಫಾರ್ಮ್ಸ್ ಅಲ್ಲಿ ನೀವು ವರ್ಕ್ ಮಾಡಬಹುದು. ಸೊ ಇಲ್ಲಿ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಒಬ್ಬ ಫ್ರೆಷರ್ಗೆ 6 to 10 lakhs per annum ಈ ರೀತಿ ಇರುತ್ತೆ. ಅದೇ ನಿಮ್ಗೆ ಒಂದು 10 years ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೆ 25 lakh per annum ಗಿಂತನೂ ಜಾಸ್ತಿ ನೀವು ಇಲ್ಲಿ ಅರ್ನ್ ಮಾಡಬಹುದು. ನೆಕ್ಸ್ಟ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಪ್ರೊಫೆಷನಲ್ ಕೋರ್ಸ್ ಬಂದ್ಬಿಟ್ಟು USCMA ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಇದನ್ನು USA ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇವರು ಈ ಒಂದು ಕೋರ್ಸ್ ಅನ್ನು ಪ್ರೊವೈಡ್ ಮಾಡುವಂತದ್ದು. ಅಗೇನ್ ಇದಕ್ಕೆ ಮಿಡಲ್ ಈಸ್ಟ್, USA, ಕೆನಡಾ ಮತ್ತೆ ಇವನ್ ಇಂಡಿಯಾದಲ್ಲಿ ತುಂಬಾ ಬೇಡಿಕೆ ಇದೆ. ಈ ಒಂದು ಕೋರ್ಸ್ ಬಂದ್ಬಿಟ್ಟು 2 ಪಾರ್ಟ್ ಅಲ್ಲಿ ಕ್ಲಿಯರ್ ಮಾಡಬೇಕು, ಪಾರ್ಟ್ 1 ಮತ್ತೆ ಪಾರ್ಟ್ 2. ಸೊ ಪಾರ್ಟ್ 1 ಅಲ್ಲಿ ನೀವು ಫೈನಾನ್ಷಿಯಲ್ ಪ್ಲಾನಿಂಗ್, ಪರ್ಫಾರ್ಮೆನ್ಸ್ ಅಂಡ್ ಅನಲಿಸ್ಟ್ ಇದನ್ನು ಕಲಿತೀರಾ. ಪಾರ್ಟ್ 2 ಅಲ್ಲಿ ಸ್ಟ್ರಾಟಜಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದನ್ನು ಕಲಿತೀರಾ. ಸೊ ಈಚ್ ಪಾರ್ಟ್ ಬಂದ್ಬಿಟ್ಟು 4 hours ಒಂದು ಡ್ಯೂರೇಷನ್ ಇರುತ್ತೆ. ಆಮೇಲೆ ಇದನ್ನು ಕಂಪೇರ್ ಟು ಬೇರೆ ಇವಾಗ ಪ್ರೊಫೆಷನಲ್ ಕೋರ್ಸಸ್ ನಾನು ಏನೆಲ್ಲ ಹೇಳಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಫಾಸ್ಟ್ ಆಗಿ ಕ್ಲಿಯರ್ ಮಾಡ್ಬೋದು. ಆಮೇಲೆ ಇದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದೆ. ಸೊ 6 months ಇಂದ 1 year ಒಳಗಡೆ ಈ ಒಂದು ಕೋರ್ಸ್ ಅನ್ನು ಮಾಡಬಹುದು. ಈ ಒಂದು ಕೋರ್ಸ್ ಮಾಡಿದ ನಂತರ ನೀವು ಟಾಪ್ MNC ಕಂಪನೀಸ್ ಗಳಲ್ಲಿ, Fortune 500 ಕಂಪನೀಸ್ ಗಳಲ್ಲಿ, ಅದೇ ರೀತಿ ಬಿಗ್ 4 ಫರ್ಮ್ಸ್ ಗಳಲ್ಲಿ ನೀವು ವರ್ಕ್ ಮಾಡುವ ಒಂದು ಅಪರ್ಚುನಿಟಿ ನಿಮ್ಗೆ ಸಿಗುತ್ತೆ. ಸೊ ಮೇಜರ್ ಆಗಿ ನೀವು ಇಲ್ಲಿ ನಿಮ್ಮ ಒಂದು ಜಾಬ್ ರೋಲ್ ಬಂದ್ಬಿಟ್ಟು ಕಾಸ್ಟ್ ಅಕೌಂಟಿಂಗ್
ಆಗಿರುತ್ತೆ. ಫೈನಾನ್ಷಿಯಲ್ ಅನಲಿಸ್ಟ್, ಬಜೆಟ್ ಅನಲಿಸ್ಟ್, ಇಂಟರ್ನಲ್ ಆಡಿಟರ್ ಆಗಿ ನೀವು ವರ್ಕ್ ಮಾಡ್ಬೋದು. ಸೊ ಮೇಜರ್ ಆಗಿ ನೀವು ಇದರಲ್ಲಿ ಏನ್ ಕಲಿತೀರಾ? USCMA ಅಲ್ಲಿ ಮೇಜರ್ ಆಗಿ ನೀವು ಫೈನಾನ್ಷಿಯಲ್ ಅನಾಲಿಸಿಸ್, ಸ್ಟ್ರಾಟಜಿಕ್ ಪ್ಲಾನಿಂಗ್, ಡಿಸಿಷನ್ ಸಪೋರ್ಟ್ ಮತ್ತೆ ಪ್ರೊಫೆಷನಲ್ ಎಥಿಕ್ಸ್ ಇದನ್ನ ಮೇಜರ್ ಆಗಿ ಕಲಿತೀರಾ. ಇಲ್ಲಿ ಒಬ್ಬ ಫ್ರೆಷರ್ನ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 4 lakh to 7 lakh ಪರ್ ಆನಮ್ ಈ ರೀತಿ ಇರುತ್ತೆ. ಅದೇ ನಿಮ್ಗೆ 10+ years ಎಕ್ಸ್ಪೀರಿಯನ್ಸ್ ಇದೆ, ನೀವು ಸೀನಿಯರ್ ಆಗಿದ್ದೀರಾ ಅಂತ ಆದ್ರೆ 20 lakhs ಪರ್ ಆನಮ್ಗಿಂತ ಅಬೋವ್ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಇರುತ್ತೆ. ಸೊ ಫ್ರೆಂಡ್ಸ್, ಇದು ಸೆಕೆಂಡ್ PUC ನಂತರ ಕಾಮರ್ಸ್ ಅಂದ್ರೆ ಸೆಕೆಂಡ್ PUC ಅಲ್ಲಿ ಕಾಮರ್ಸ್ ಮಾಡಿದವರು ನಂತರ ನೀವು ಮಾಡ್ಬೋದಂತಾದ ಕೆಲವು ಡಿಗ್ರಿ ಕೋರ್ಸಸ್ಗಳು, ಆಮೇಲೆ ಕೆಲವು ಪ್ರೊಫೆಷನಲ್ ಕೋರ್ಸಸ್ಗಳು. ಸೊ ಇಲ್ಲಿ ಇನ್ನೂ ಕೆಲವು ಪ್ರೊಫೆಷನಲ್ ಕೋರ್ಸಸ್ಗಳಿದೆ. ಎಕ್ಸಾಂಪಲ್ಗೆ CA ಇರ್ಬೋದು, ಫೈನಾನ್ಷಿಯಲ್ ರಿಸ್ಕ್ ಮ್ಯಾನೇಜ್ಮೆಂಟ್, FRM, ಇನ್ನೂ ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸಸ್ಗಳಿದೆ. ಸೊ ನಾನು ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡ್ತೇನೆ. ಸೊ ಬೇರೆ ಯಾವುದಾದ್ರೂ ಕೋರ್ಸಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಸಪೋಸ್ ಯಾರಿಗೆ ಹೆಲ್ಪ್ ಆಗ್ಬೋದು ಅವ್ರಿಗೆ ಶೇರ್ ಮಾಡಿ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾಕಂದ್ರೆ ಇದು ಬೇರೆಯವ್ರಿಗೂ ರೆಕಮೆಂಡ್ ಆಗುತ್ತೆ. ಸೊ ಇದೇ ರೀತಿ ವಿಡಿಯೋಸ್ಗಳ ಜೊತೆ ನಾನು ಬರ್ತೇನೆ, ಕ್ಯಾರಿಯರ್ ಓರಿಯೆಂಟೆಡ್ ವಿಡಿಯೋಸ್ಗಳ ಜೊತೆ ಬರ್ತೇನೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.